ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಈ ಸ್ಥಳ ಹೇಗಿದೆ? ಸುಂದರವಾಗಿದೆಯಾ? ಲಂಡನ್ನಲ್ಲಿ ಇರುವಂಥ, ಇಂಗ್ಲೆಂಡ್ ದೇಶದ ಪಾರ್ಲಿಮೆಂಟ್ ಕಟ್ಟಡದಲ್ಲಿ ಇರುವಂಥ ಈ ಕ್ಲಾಕ್ ಟವರ್, ಇದಕ್ಕೆ ಹೆಸರು ಬಿಗ್ ಬ್ಯಾನ್ ಎಂಬುದಾಗಿ. ಅದರಿಂದ ಬರುವಂತಹ ಶಬ್ದ ಕೇಳುವುದಕ್ಕೆ ಬಹಳ ಮಧುರವಾಗಿ ರಮ್ಯವಾಗಿರುತ್ತದೆ. ಇದು ವಿಶ್ವ ಪ್ರಖ್ಯಾತಿ ಹೊಂದಿರುವ ಒಂದು ಕ್ಲಾಕ್ ಟವರ್. ನೋಡುವುದಕ್ಕೆ ಸುಂದರವಾಗಿದೆ ಅಲ್ಲ? ಪ್ರತಿನಿತ್ಯ ಇದನ್ನು ನೋಡುವುದಕ್ಕೆ ಇಲ್ಲಿಗೆ ಲಕ್ಷಗಟ್ಟಲೆ ಜನರು ಬರುತ್ತಾರೆ. ಇಲ್ಲಿಂದ ನಿಮ್ಮೊಟ್ಟಿಗೆ ಮಾತನಾಡುವುದು ನನಗೆ ಬಹಳ ಸಂತೋಷ. ಈ ಒಂದು ಕ್ಲಾಕ್ ಟವರ್ ಸಮಯವನ್ನು ತೋರಿಸುತ್ತಲೇ ಇರುತ್ತದೆ. ಈಗ ಬೆಳಗ್ಗೆ ಇಷ್ಟು ಸಮಯ ಆಗಿದೆ, ಸಂಜೆ ಇಷ್ಟು ಸಮಯ ಆಗಿದೆ ಎಂಬುದಾಗಿ ಸಮಯವನ್ನು ತೋರಿಸುತ್ತಲೇ ಇರುತ್ತದೆ. ಅದೇ ರೀತಿಯಾಗಿ ದೇವರು ನಮಗೆ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಿ ಎಂಬುದಾಗಿ ಹೇಳಿದ್ದಾರೆ. ಈ ಸಮಯದ ಕುರಿತಾಗಿ ನಾವು ಗಮನವಾಗಿರಬೇಕು. ಸಮಯವನ್ನು ವ್ಯರ್ಥ ಮಾಡಬಾರದು. ಸಮಯ ವ್ಯರ್ಥವಾದರೆ ಇನ್ನು ಅಷ್ಟೇ ಹೋದದ್ದೇ. ಆದ್ದರಿಂದ ಕಾಲವನ್ನು ಪ್ರಯೋಜನ ಪಡಿಸಿಕೊಳ್ಳಿ ಎಂಬುದಾಗಿ ದೇವರು ಹೇಳಿದ್ದಾರೆ. ಪ್ರತಿ ದಿನವನ್ನು ಕೂಡ ನೀವು ಪ್ರಯೋಜನ ಪಡಿಸಿಕೊಳ್ಳಬೇಕು. ಈ ದಿನದಲ್ಲಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ನೀವು ಪ್ಲಾನ್ ಮಾಡಿ, ಅದನ್ನೆಲ್ಲ ಈ ದಿನದೊಳಗೆ ನೀವು ಮಾಡಿ ಮುಗಿಸಬೇಕು. ಈ ದಿನವನ್ನು ಬಿಟ್ಟು ಬಿಟ್ಟರೆ ನಾಳೆ ಇದೇ ಸಮಯ ನಿಮಗೆ ಸಿಗುವುದಿಲ್ಲ. ಆದ್ದರಿಂದ ಕಾಲದ ಕುರಿತು ಬಹಳ ಗಮನವಾಗಿರಬೇಕು. ಸರಿನಾ? ಸಮಯವನ್ನು ವ್ಯರ್ಥ ಮಾಡಬೇಡಿ. ದೇವರು ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಸುಂದರವಾಗಿ ನಡೆಸುವರು. ಸರಿ, ದೇವರು ಈ ದಿನ ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂದು ಕೇಳುತ್ತೀರಾ? ಪರಿಶುದ್ಧ ಯೋಹಾನನು ಬರೆದಂತ ಸುವಾರ್ತೆ 14ನೇ ಅಧ್ಯಾಯ 1ನೇ ವಾಕ್ಯ. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ ಎಂಬುದಾಗಿ ಯೇಸು ಹೇಳುತ್ತಾನೆ. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ನಿಮಗೆ ಯಾವುದೋ ಒಂದು ಕಳವಳ ಇದೆ ಅಲ್ಲವಾ? ಹೌದಲ್ಲ? ಬೆಳಗ್ಗೆ ಎದ್ದ ಕೂಡಲೇ ನಿಮ್ಮ ಹೃದಯದಲ್ಲಿ ಒಂದು ಕಳವಳ. ಇದಕ್ಕೇನು ಮಾಡುವುದು, ಅದಕ್ಕೆ ಏನು ಮಾಡುವುದು, ಇವರಿಗೆ ಏನು ಉತ್ತರ ಕೊಡುವುದು, ಈ ವಿಷಯದಲ್ಲಿ ನಾನು ಹೇಗೆ ಕಾರ್ಯಗಳನ್ನು ಮಾಡುವುದು, ನನಗೆ ಏನು ಅರ್ಥವಾಗುತ್ತಾ ಇಲ್ಲ. ಕಳವಳವಾಗಿಯೇ ಇದೆ, ಏನು ಮಾಡುವುದೆಂದು ತಿಳಿಯುತ್ತಾ ಇಲ್ಲ. ಒಂದು ರೀತಿ ಕಳವಳದ ಅವಸ್ಥೆ. ಆ ರೀತಿಯಾಗಿ ತಾನೇ ನೀವೀಗ ಇದ್ದೀರಿ. ಏನೋ ಒಂದನ್ನು ನೆನೆಸಿ ಕಳವಳಗೊಳ್ಳುತ್ತಾ ಇದ್ದೀರಿ. ಇದು ಏನಾಗುತ್ತದೋ, ಹೇಗಾಗುತ್ತದೋ, ಜಯಿಸುತ್ತದ, ಸೋಲುತ್ತದ, ಸಫಲವಾಗುತ್ತದ, ಇಲ್ಲವಾ, ಅಥವಾ ಏನಾಗಿ ತೀರುತ್ತದೆ ಎಂಬಂತ ಒಂದು ಕಳವಳ. ಏನು ಕಳವಳಗೊಳ್ಳಬೇಡಿ. ನಿಮ್ಮ ಹೃದಯ ಕಳವಳಗೊಳ್ಳದೆ ಇರಲಿ ಅಂದರೆ ತಾಳ್ಮೆಯಿಂದ ತಿಳಿಯಾದ ಒಂದು ನೀರಿನ ಹಾಗೆ ನೀವು ಹಾಗೆ ಸಮಾಧಾನವಾಗಿ ನೀವು ಮನಃಶಾಂತಿಯಲ್ಲಿ ಇರಿ ಎಂಬುದಾಗಿ ದೇವರು ಹೇಳುತ್ತಾರೆ. ಹೇಗೆ ಆ ರೀತಿ ಇರುವುದಕ್ಕೆ ಸಾಧ್ಯ? ಇಷ್ಟು ಸಮಸ್ಯೆಗಳಿದೆ, ಇಷ್ಟು ಇಕ್ಕಟ್ಟುಗಳಿದೆ, ಅವಶ್ಯಕತೆಗಳಿದೆ ಎಂದು ಹೇಳುತ್ತೀರಾ? ದೇವರ ಮೇಲೆ ನಂಬಿಕೆ ಇಡಿರಿ. ಆತನು ನಿಮಗೆ ಇದ್ದಾನಲ್ಲ, ಯೇಸು ಕ್ರಿಸ್ತನು ಭೂಮಿ ಆಕಾಶಗಳನ್ನುಂಟು ಮಾಡಿದ ದೇವರು. ಆತನ ಮೇಲೆ ನೀವು ನಂಬಿಕೆ ಇಟ್ಟರೆ ಈ ಕಳವಳಗಳೆಲ್ಲ ತಾನಾಗಿಯೇ ನೀಗುತ್ತವೆ. ಆ ನಂಬಿಕೆಯ ಕೊರತೆಯಿಂದಲೇ ಕಳವಳಗಳು ಬರುವುದು. ನೀವು ಸ್ವಂತ ಬಲವನ್ನು ನಂಬುತ್ತೀರಿ, ಪರಿಸ್ಥಿತಿಗಳನ್ನು ನೋಡುತ್ತೀರಿ, ನಿಮ್ಮಿಂದ ಏನು ಸಾಧ್ಯ ಏನು ಅಸಾಧ್ಯ ಎಂಬುದಾಗಿ ಯೋಚಿಸುತ್ತೀರಿ. ಅದರಿಂದಲೇ ಈ ಕಳವಳಗಳು ಬರುವುದು. ಆದರೆ ದೇವರನ್ನು ಮುಂದೆ ನಿಲ್ಲಿಸಿಕೊಂಡು ನೋಡಿರಿ. ನನ್ನ ದೇವರು ನನಗಾಗಿ ಎಲ್ಲವನ್ನು ಮಾಡಿ ಮುಗಿಸುವರು. ಆತನ ಮುಂದೆ ಈ ಸಮಸ್ಯೆಗಳು ಏನೂ ಅಲ್ಲ, ಈ ಕೊರತೆಗಳು ಏನೂ ಅಲ್ಲ. ಆತನು ದೊಡ್ಡವನು ಎಂಬುದಾಗಿ ಆತನನ್ನು ನಂಬಿ ನೋಡಿರೆ ಈ ಕಳವಳಗಳೆಲ್ಲ ದೂರವಾಗಿ ಹೋಗುತ್ತವೆ. ಅದಕ್ಕೆ ಯೇಸು ಕ್ರಿಸ್ತನು ಹೇಳುತ್ತಾರೆ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ಯಾಕೆ ಕಳವಳಗೊಳ್ಳುತ್ತೀರಿ? ದೇವರು ಹೇಳುತ್ತಾರೆ, ನನ್ನ ಮಗನೇ, ಯಾಕೆ ನೀನು ಕಳವಳಗೊಳ್ಳುತ್ತಾ ಇರುವಿ? ಮಗಳೇ, ನೀನು ಯಾಕೆ ಕಳವಳಗೊಳ್ಳುತ್ತಾ ಇದ್ದೀಯಾ? ಏನು ಕಳವಳ ನಿನಗೆ? ನನ್ನ ಮೇಲೆ ನಂಬಿಕೆ ಇಟ್ಟು ನೀನು ದೃಢವಾಗಿ ನಿಲ್ಲೋ. ನಾನು ನೋಡಿಕೊಳ್ಳುವೆ, ನಿನಗಾಗಿ ಮಾಡಿ ಮುಗಿಸುವುದಿಲ್ಲವಾ? ನಿನಗಾಗಿ ನನ್ನ ಜೀವವನ್ನೇ ಕೊಟ್ಟೆ, ರಕ್ತ ಸುರಿಸಿದೆ, ಹೊಡೆಸಿಕೊಂಡೆ, ಅವಮಾನಗಳನ್ನು ಸಹಿಸಿದೆ, ಎಷ್ಟು ಕಷ್ಟಗಳನ್ನು ಶಿಲುಬೆಯಲ್ಲಿ ಸಹಿಸಿದ ನಾನು ನಿನಗಾಗಿ ಅದ್ಭುತ ಮಾಡುವುದಿಲ್ಲವಾ? ನಿನ್ನನ್ನು ಬಿಟ್ಟು ಬಿಡುವೆನಾ ಎಂದು ದೇವರು ಹೇಳುತ್ತಾರೆ. ಮತ್ತೆ ಇನ್ನೇನು? ಆತನ ಮೇಲೆ ನಂಬಿಕೆ ಇಡಿ, ನೆಮ್ಮದಿಯಾಗಿರಿ, ಸಂತೋಷವಾಗಿರಿ, ಉಲ್ಲಾಸವಾಗಿ ದಿನದ ಪ್ರಯಾಣವನ್ನು ಪ್ರಾರಂಭಿಸಿ. ಅಂತ್ಯದಲ್ಲಿ ನೋಡಿ ನೀವು ಕಳವಳಗೊಂಡಂತೆ ಏನು ಸಂಭವಿಸುವುದಿಲ್ಲ. ಎಲ್ಲ ಒಳಿತಾಗಿ ಬದಲಾಗಿರುತ್ತದೆ. ನಂಬುತ್ತೀರಾ? ಹಾಗಿದ್ದರೆ ಹೇಳಿರಿ, ದೇವರೇ, ನನ್ನ ಹೃದಯ ಇನ್ನು ಕಳವಳಗೊಳ್ಳುವುದಿಲ್ಲ, ನಿಮ್ಮ ಮೇಲೆ ನಂಬಿಕೆಯಿಂದ ಇರುತ್ತೇನೆ. ನೀವೆಲ್ಲವನ್ನು ನೋಡಿಕೊಳ್ಳುವಿರಿ, ನಾನು ಅದ್ಭುತಗಳನ್ನು ಎದುರು ನೋಡುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.